स्वागत है तमाम दर्शकों का SI91 न्यूज में। मैं आपका मेजबान आबिद हुसैन इनामदार। ಇವತ್ತು ನಾವು ಬಿಜಾಪುರಿನ ಐತಿಹಾಸಿಕ ಮಾನ್ಯುಮೆಂಟ್ಗಳಲ್ಲಿ ಒಂದು ಮಾನ್ಯುಮೆಂಟ್ ಆದಂತಹ ದೊಡ್ಡ ತೋಪುಗಳು ಇದಾವೆ ನಮ್ಮ RTO ಕಚೇರಿ ಅಪೋಸಿಟ್. ಅದೇ ತರನಾಗಿ ನಮ್ಮ ಮಾನ್ಯ ಸಚಿವರು ಹೂಳೆತ್ತುವ ಕಾಮಗಾರಿ ಈ ಕಂದಕ್ಗಳಿದಾವೆ ಕೋಟೆಗೋಡೆ ಹತ್ರ. ಆ ಕಂದಕ್ಗಳಿಗೆ ಸುಮಾರು ಒಂದ್ 3 ಕೋಟಿ 2 ಕೋಟಿ ಅನುದಾನ ನೀಡಿ ಸರ್ಕಾರದಿಂದ ಆ ಕೆಲಸ ಕೂಡ ನಡೆದಿದೆ ಈ ಭಾಗದಲ್ಲಿ. ಪೆಟ್ಟಿಬೋಡಿ, ಜುಮ್ಮಾ ಮಸೀದಿ ಹಿಂದೆ ಇರುವಂತ ಕೋಟೆಗೋಡೆ ಹಾಗೂ ರೂಡ್ಗಿ ಮಡ್ಡಿ ಮತ್ತು ಈ ಕನಕದಾಸ್ ಬಡಾವಣೆಗೆ ಹೊಂದ್ಕೊಂಡಿರುವಂತ ಕೋಟೆಗೋಡೆಗೆ ಹೊಂದ್ಕೊಂಡಿರುವಂತ ಕಡೆಗಳಲ್ಲಿ ಹೂಳೆತ್ತುವ ಕಾಮಗಾರಿ ನಡೆದಿದೆ ಕೋಟ್ಯಾಂತರ ರೂಪಾಯಿದು. ಆದರೆ ಅದೇ ಕೋಟೆಗೋಡೆ ಇಲ್ಲಿ ನಮ್ಮ RTO ಆಫೀಸ್ ಕಚೇರಿ ಇದೆಯಲ್ಲ, RTO ಆಫೀಸು, ಆಮೇಲೆ ನಮ್ಮ ನ್ಯಾಯಾಧೀಶರ ಬಂಗಲೆಗಳು, ಅದರ ಅಪೋಸಿಟ್ ಇಡೀ ಊರಲ್ಲಿ ಹಳೆ ಕಟ್ಟಡ ಕೆಡವಿದ್ರೆ ಮತ್ತು ಪಾಯ ಅಡ್ಡಿದ್ರೆ ಅಥವಾ ಕಸ ಕಡ್ಡಿ ತಂದು ಅಲ್ಲೆಲ್ಲ ತುಂಬುತ್ತಾ ಇದ್ದಾರೆ. ಅದು ಮಾನ್ಯುಮೆಂಟ್ ಒಳ್ಳೆ ನೋಡುವಂತಹ ಒಂದು ತೋಪುಗಳಿದಾವೆ, ಒಳ್ಳೆ ನೋಡುವಂತ ಕೋಟೆಗೋಡೆ ಇದೆ ಆದಿಲ್ಶಾಹಿ ಕಾಲದ್ದು. ಅದನ್ನ ಅದೇ ಕಂದಕ್ಕಿದೆ, ಅದನ್ನೆಲ್ಲ ಮುಚ್ಚಿದ್ದಾರೆ. ಇಲ್ಲಿ ಒಂದ್ ಕಡೆ ದುಡ್ಡು ಕೊಟ್ಟು ಇಲ್ಲಿ ಅಗಿತಾ ಇದ್ದಾರೆ, ಇದನ್ನು ಸ್ವಚ್ಛ ಮಾಡ್ತಾ ಇದ್ದಾರೆ, ಈ ಕಡೆ ತುಂಬ್ತಾ ಬರ್ತಾ ಇದ್ದಾರೆ. ಅದೇ ಮಹಾನಗರ ಪಾಲಿಕಾ 500 ಮೀಟರ್ ಅಂತರದಲ್ಲಿ ಮಹಾನಗರ ಪಾಲಿಕೆ ಇದೆ. ದಿನಂ ಬೆಳಗ್ಗೆ ಆದ್ರೆ ನಮ್ಮ ಮಹಾನಗರ ಪಾಲಿಕೆ ಆಯುಕ್ತರು ಅಲ್ಲೇ ಹೋಗ್ತಾರೆ. ಅದನ್ನ ಯಾಕೆ ಉಳಿಸ್ತಾ ಇಲ್ಲ? ಅದನ್ನ ತುಂಬಿದ ಮೇಲೆ ಆಮೇಲೆ ಮತ್ತೆ ದುಡ್ಡು ಕೊಟ್ಟು ಅದನ್ನ ಹೂಳೆತ್ತು ಕಾಮಗಾರಿ ಮತ್ತೆ ಮಾಡ್ಬೇಕು. ಇದೆಂತ ದುರ್ದೈವದ ಸಂಗತಿ! ಇದೇನಿದು, ಏನ್ ನಡೀತಾ ಇದೆ? ಏನ್ ಕಾರ್ಪೊರೇಷನ್ ದವರೇ ಅದೆಲ್ಲ ಅಲ್ಲಿ ಹಾಕಿಸ್ತಾ ಇದ್ದಾರೋ ಅಥವಾ ಬೇರೆ ಆದ್ರೂ? ಈಗ ಒಂದ್ ದೊಡ್ಡ ಮಳೆ ಬತ್ತಂದ್ರೆ ಎಲ್ಲ ಊರಲ್ಲಿ ಎಲ್ಲ ನೀರ್ ಸೇರಿ ಬಿಡುತ್ತೆ ಬಿಜಾಪುರಲ್ಲಿ. ಅದೆಲ್ಲ ಕಂದಕಗಳು ಅಲ್ಲಿ ನೀರ್ ಶೇಖರಣೆ ಆಗ್ತದೆ, ನೀರ್ ಹೊರಗಡೆ ಆಗ್ತದೆ. ಅಲ್ಲಿ ನೀರ್ ಶೇಖರಣೆ ಆಗುವಂತ ಜಾಗದಲ್ಲಿ ತಾವು ಇಡೀ ಊರಿನ ಹೂಳನ್ನು, ಇಡೀ ಊರಿನ ಕಸ ಕಡ್ಡಿ, ಕಲ್ಲು ಬಂಡೆ ಎಲ್ಲ ತಂದು ಹಾಕ್ತಾ ಇದ್ದಾರೆ. ಇದು ನೋಡಲ್ದೆ ಜಾನ ಕುರುಡದನ್ನ ಪ್ರದರ್ಶಿಸುತ್ತಿದ್ದಾರೋ ಅಥವಾ ಅದನ್ನೇ ಬೇಕಾಗಿ ಮಾಡ್ತಾ ಇದ್ದಾರೋ ಇದು ತಿಳಿತಾ ಇಲ್ಲ. ಇದು ತಕ್ಷಣ ಜಿಲ್ಲಾಧಿಕಾರಿಗಳಾಗ್ಲಿ, ಆರ್ಕಾಲಜಿಕಲ್ ಸರ್ವೆ ಆಫ್ ಇಂಡಿಯಾದ ಅಧಿಕಾರಿಗಳಾಗ್ಲಿ ಅಥವಾ ಕಾರ್ಪೊರೇಷನ್ ದವರಾಗ್ಲಿ ಯಾರು ತಪ್ಪಿಸ್ತಾರ ಇದ್ದಾರೋ ಅವ್ರ ಮೇಲೆ ಸೂಕ್ತವಾಗಿ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಬೇಕು. ಅಲ್ಲಿ ಯಾರು ಹಾಕ್ತಾ ಇದ್ದಾರೆ ಅದನ್ನ ಮೊದಲು ಇನ್ಕ್ವೈರಿ ಮಾಡಿ, ಇದ್ರಲ್ಲಿ ಯಾರ್ದು ತಪ್ಪಿದೆ ಅಂತೇಳಿ.